ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಆಗುತ್ತೆ ಮಂಟು, ಯಾಕಂದ್ರೆ ಅದೊಂದು ಮಾಂತ್ರಿಕ ನಿಂಬೆಯ ಮರ. ಇದನ್ನ ನನ್ನ ಗುರುಗಳು ಅವರ ಸಾಧನೆಯಿಂದ ಸಿದ್ಧಿ ಮಾಡ್ಕೊಂಡಿದ್ರು. ಇದರ ಎಲೆಗಳಿಂದ ಯಾವುದೇ ರೋಗಕ್ಕೆ ಮದ್ದು ಮಾಡಬಹುದು. ಮಾಂತ್ರಿಕ ನಿಂಬೆ ಸ್ವಾಮಿಗಳೇ, ಹಾಗಾದ್ರೆ ಇದ್ರ ಔಷಧಿ ಮಾಡಿ ನಾವು ತುಂಬಾ ದುಡ್ಡು ಮಾಡಬಹುದಲ್ವಾ? ಇಲ್ಲ ಮಂಟು, ಪರೋಪಕಾರವನ್ನು ಮಾಡಿ ದುಡ್ಡು ಮಾಡೋದು ತುಂಬಾ ದೊಡ್ಡ ಅಪರಾಧ ಮಂಟು. ಈ ಫಕೀರನಿಗೆ ಈ ಮಾಂತ್ರಿಕ ಮರದ ವ್ಯಾಲ್ಯೂ ಗೊತ್ತಿಲ್ಲ. ಈ ಮುದುಕ ಅವನಂತೂ ದುಡ್ಡು ಮಾಡಲ್ಲ, ಬೇರೆಯವರಿಗೂ ಕೂಡ ದುಡ್ಡು ಮಾಡಕ್ಕೂ ಬಿಡಲ್ಲ. ಆದ್ರೆ ನಾನು ಕೈಗೆ ಬಂದಿರೋ ಅವಕಾಶನ ಬಿಡೋನಲ್ಲ. ಸ್ವಾಮೀಜಿನ ಓಡಿದ್ಮೇಲೆ ಮಂಟು ಆ ನಿಂಬುವಿನ ಎಲೆಗಳನ್ನೆಲ್ಲ ಕಿತ್ಕೊಂಡು ಅವರ ಕುಟುಂಬದೊಂದಿಗೆ ಪಕ್ಕದ ಹಳ್ಳಿಗೆ ಹೊರಟು ಹೋಗ್ತಾರೆ.